ಸಂಗಮ ಕಲಾವಿದರ ಅಧ್ಯಕ್ಷರು ಹಾಗೆ ನಮ್ಮ ಲಕ್ಷ್ಮೀನಾರಾಯಣ ಸರ್ ಅವರು ತುಂಬ ಹೃದಯಾಂತಿಕರು, ತುಂಬ ಕಷ್ಟದಿಂದ ಬಂದಿರತಕ್ಕಂಥ ವ್ಯಕ್ತಿ. ಪ್ರತಿಯೊಂದು ಅನುಭವ ಅವರಿಗೆ ಈ ಜೀವನದಲ್ಲಿ ಆಗಿದೆ ಅಂತ ಅನಿಸುತ್ತೆ. ಯಾಕೆಂದರೆ ಯಾವಾಗಲೂ ಹಾಡಿದ್ರೆ ದುಃಖದ ಹಾಡುಗಳನ್ನು ಮಾತ್ರ ಹಾಡ್ತಾರೆ ನಮ್ಮ ಲಕ್ಷ್ಮೀನಾರಾಯಣ ಸರ್ ಅವರು. ಅವರಿಗೆ ನಾನು ಹೃದಯಪೂರ್ವಕ ಸ್ವಾಗತ ಹೇಳ್ತಾ ನಮ್ಮ ಸ್ವರ ಸಂಘದ ನೀವು ರೆಹಮಾನ್ ಸರ್ ಅವರು ಕಾರ್ಯದರ್ಶಿ ಆಗುವಂಥವ್ರು ಒಂದು ಶಾಲೆ ಓದಿಸಿದ ನಂತರ ಒಂದು ಸನ್ಮಾನ ಮಾಡ್ತಾ ಇದ್ದಾರೆ. ಒಂದು ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಸ್ವಾಗತಿಸ್ತಾ ಇದ್ದೀವಿ. ನಮ್ಮ ಲಕ್ಷ್ಮೀನಾರಾಯಣ ಸರ್ ಅವರು ಒಂದು ಫೋಟೋ ಶೂಟ್ ಆಗಬೇಕಂತ ನಾನು ಕೇಳ್ತಾ ಇದ್ದೇನೆ. ಸರ್ ಅಂಥೋನಿ ಸರ್ ದಯವಿಟ್ಟು ವೇದಿಕೆ ಹೊಂದಿರಬೇಕು. ಮುಖ್ಯ ಅತಿಥಿಗಳು ನಮ್ಮದು ಸರ್ಟಿಫಿಕೇಟ್ ಸಿಗ್ತಾ ಸರ್ ಹಾಗೆ ನಮ್ಮ ಸ್ವರ ಸಂಗಮ ಕಲಾವೃಂದದ ಅಧ್ಯಕ್ಷರಾದ ಮಂಜುನಾಥ್ ಅವರು ಪ್ರತಿಯೊಂದು ಸಮಯದಲ್ಲೂ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅವರು ಒಂದು ಎಲ್ಲರಿಗೆ ಸಹಯೋಗ ಮಾಡತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಮಂಜುನಾಥ್ ಅವರು. ಅವರಿಗೆ ನಾನು ತುಂಬ ಹೃದಯಪೂರ್ವಕವಾಗಿ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಅದೇ ಥರ ನಮ್ಮ ಗಜೇಂದ್ರ ಸರ್ ಅವರು, ಧರ್ಮ ಸರ್ ಅವರು ತಮ್ಮ ಸ್ವರ ಸಮ್ಮೇಳನ ಒಂದು ಸಂಘದಿಂದ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಗೌರವ್ ಅವರು ದಯವಿಟ್ಟು ನಮ್ಮ ಮಂಜುನಾಥ್ ಅವರಿಗೆ ಆ್ಯಕ್ಚುಲಿ ಅವ್ರ ಕಾರ್ಯಕ್ರಮದಲ್ಲಿ ಅವರು ಬರಲಿಕ್ಕಾಗಲಿ ಅವರಿಗೋಸ್ಕರ ಇಲ್ಲಿ ಸನ್ಮಾನ ಮಾಡ್ತಾ ಇದ್ದಾರೆ. ತುಂಬ ತುಂಬ ಧನ್ಯವಾದ ಸರ್. ಈ ಕಾರ್ಯಕ್ರಮದಲ್ಲಿ ಒಂದು ಜೊತೆಗೆ ಜೋಡಿ ಇಂತಿರ್ತಂಥ ಒಂದು ಸರ್ಟಿಫಿಕೇಟ್ ಇಶ್ಯೂ ಆಗಿದೆ. ಅವರಿಗೆ ತುಂಬ ತುಂಬ ಧನ್ಯವಾದಗಳು ಮಂಜುನಾಥ್ ಸರ್. ಅವರು ರೆಹಮಾನ್ ಸರ್ ಅವರಿಗೆ ಸಹಿತ ಅವರು ಸ್ವಾಗತ ಮಾಡ್ತಾರೆ. ಗಜೇಂದ್ರ ಸರ್ ಅವರು ಹಾಗೆ ನಮ್ಮ ಗೌರವ ಮೇಡಮ್ ಅವರು. ಅದೇ ನಿಂತಲ್ಲೇ ಕೂತವ್ರು ಸರ್ ಮೇಡಮ್, ಕುಂತಲ್ಲೇ ನಿಂತವ್ರು ಹೇಳಿದ್ರು ಸರಿ. ಎಸ್, ತುಂಬ ತುಂಬ ಧನ್ಯವಾದ ಸರ್. ಲಕ್ಷ್ಮೀನಾರಾಯಣ ಸರ್, ಮಂಜುನಾಥ್ ಸರ್, ವೆರಿ ವೆರಿ ಥ್ಯಾಂಕ್ ಯು. ಆ್ಯಕ್ಚುಲಿ ಸಾರಿ ಇವರು ಮಂಜುನಾಥ್ ಅವ್ರಿಗೆ ಆ್ಯಂಡ್ ರೆಹಮಾನ್ ಸರ್ ಅವ್ರಿಗೆ, ಯಾಕೆಂದರೆ ಅವರು ನಮ್ಮ ಈವೆಂಟ್ ಬಂದಿರಲಿಲ್ಲ. ಸ್ವಲ್ಪ ಏನೋ ಸ್ಮಾಲ್ ಮಿಸ್ಟೇಕ್ ನಾವು ಮಾಡಿದ್ದೀವಿ ಅಂತ. ಆ್ಯಕ್ಚುಲಿ ಇದೇನು ಸ್ವರ ಸಂಗಮ ಕಲಾವೃಂದ ಅಂತ ನಾವು ಬ್ಯಾನರಲ್ಲಿ ಮಾಡಬೇಕಾಯ್ತು. ಯಾಕೆಂದರೆ ನಾವು ರಿಜಿಸ್ಟರ್ಡ್ ಆಗಿಲ್ಲ. ಇವ್ರ ಹತ್ರ ನಾವು ಬೈ ಮಾಡಿದ್ವಿ. ಯಾಕಂದರೆ ಒಂದು